ಓಕೆ. ನಿನ್ನೆ ಮಹಾನಗರ ಪಾಲಿಕೆ ಸದಸ್ಯ ಹರಿಪ್ಪ ಭದ್ರಾಪುರ ಅವರು ಮಶಾನಗಟ್ಟಿಯಲ್ಲಿ ಇಂದಾಗಡಿ ಕಟ್ಟಬೇಕು, ಅಲ್ಲಿ ಬಡ್ರಿಗೆ ಊಟಕ್ಕೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ಅವ್ರು ಹೇಳಿದ್ದು ತಪ್ಪಲ್ಲ. ಬಡ್ರಿಗೆಲ್ಲ ಊಟಕ್ಕೆ ಅನುಕೂಲ ಐತಿ, ಮಾಡಲೇಬೇಕು. ಆದ್ರೆ ಅದನ್ನು ಮಶಾನಗಟ್ಟಿಯಲ್ಲಿ ಬಿಟ್ಟು ಬೇರೆ ಸ್ಥಳಗಳಿದ್ದಾವೆ, ಆ ಸ್ಥಳಗಳು ಮಾಡಿದ್ರೆ ನಮಗೂ ಒಳ್ಳೆಯದು. ಅದೇ ಪ್ರಸಾದ್ ಡಬ್ಬಿ ಅವ್ರು ಏನು ಮಾಡ್ತಾಯಿದ್ದಾರೆ, ನಮ್ಮ ಮುಸ್ಲಿಂ ಜನಾಂಗದವರು ಕೆಲವೊಂದು ಪ್ರಭಾವಿ ನಾಯಕರು ಆಗಲಿ ರೌಡಿ ಶೀಟರ್ಗಳನ್ನು ಕಳಿಸಿ ಅಲ್ಲಿ ನಮ್ಮ ಹಳ್ಳಿ ಕಡೆ ಚಾಳೆಯಲ್ಲಿ ಜನಕ್ಕೆ ಇಂದಿರಾ ಕ್ಯಾಂಟೀನ್ ಬೇಕಂತ ನೀವು ಬರಲಿಲ್ಲ ಅಂದ್ರೆ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ದಮ್ ಕೊಟ್ಟು ಅವ್ರನ್ನ ಮೆರವಣಿಗೆ ಕರ್ಕೊಂಡು ಹೊಂಟಿದ್ದಾರೆ. ಮತ್ತು ಅದೇ ರೀತಿ ಹರೀಫ್ ಬುಜಾ ಅವ್ರು ನಿನ್ನೆ ಹೇಳಿದರು, ಈ ರೀತಿ ಅದನ್ನ ಹರೀಫ್ ಭದ್ರಾಪುರ ಹೇಳಿದರು. ಅದಕ್ಕೆ ನಾವು ಅವ್ರಿಗೆ ಮಾತು ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ಬಿ ರೋಡ್ ಕಬ್ರಸ್ತಾನ ಇದೆಯಲ್ಲ, ಅಲ್ಲಿ ಇದ್ದಂಥ ಗ್ಯಾರೇಜ್ಗಳು ಹಾಗೂ ಮತ್ತು ಅಲ್ಲಿ ಕಟ್ಟಿಗೆ ಅಡ್ಡೆಗಳು ಮತ್ತು ಅಲ್ಲಿದ್ದ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಕೆಲಸ ಮಾಡೋ ಜನ ನಟ್ಟಿನ ಪ್ರದೇಶ ಅಲ್ಲ, ಅಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಮಾಡಲಿ ಅವರು ಹರೀಫ್ ಭದ್ರಾಪುರ ಅವರು. ಅದಕ್ಕೂ ನಾವು ಅವರು ಕಬ್ರಸ್ತಾನಲ್ಲಿ ಮಾಡ್ತಾರೆ, ನಾವು ಏನೋ ವಿಚಾರ ಮಾಡ್ತೀವಿ, ಮುಂದೆ ನೋಡೋಣ. ಅವ್ರು ಕಬ್ರಸ್ತಾನಲ್ಲಿ ಮಾಡಬೇಕು ಫಸ್ಟು, ಆಮೇಲೆ ನಾವು ಮುಂದೆ ವಿಚಾರ ಮಾಡ್ತೀವಿ. ಮತ್ತು ಅಬ್ಬವ್ರದ್ದು ಏನೈತೆ ಅಂದರೆ, ನಮ್ಮ ಮುಸ್ಲಿಂ ಬಾಂಧವ್ರ ನಡುವೆ ಮತ್ತು SC ಮತ್ತು ಹಿಂದೂ ಬಾಂಧವ್ರ ನಡುವೆ ಒಂದು ಭಿನ್ನಾಭಿಪ್ರಾಯ ಹುಡ್ಸಾಕ ಕೆಲ ಮುಸ್ಲಿಂ ಪುಂಡರನ್ನು ಬಿಟ್ಟು ನಮ್ಮ ಮೇಲೆ ಅವ್ರಿಗೆ ಬೇಕು ಅಂತ ಕೇಳಕ್ಕೆ ಹಚ್ಚಿಸಿ ಹಿಂದೂ ಮುಸ್ಲಿಂ ಕೋಮಗಲಭೆ ಸೃಷ್ಟಿ ಮಾಡೋಕೆ ಅವ್ರು ಪ್ರಯತ್ನ ಮಾಡೋ ಒಂಥರ. ನಾವು ಯಾವತ್ತೂ ಮುಸ್ಲಿಂ ಬಾಂಧವರು ನಾವು ಆಗಲಿ ಮತ್ತು SC ST ಜನಾಂಗ ಎಲ್ಲರಿಗೂ ಹಿಂದೂಗಳು ಎಲ್ಲ ಒಂದಾಗಿ ನಾವು ಪೂರ್ವ ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ನಾವೆಲ್ಲ ಅಣ್ಣ ತಮ್ಮರಾಗಿದ್ದೇವೆ ರೀ. ಪ್ರಸಾದ್ ಡಬ್ಬಿ ಅವರೇ, ಮಾನ್ಯ ಪ್ರಸಾದ್ ಡಬ್ಬಿ ಅವ್ರು ತಮಗೊಂದು ಹೇಳಕ್ಕೆ ಬಯಸ್ತೇನೆ, ತಮಗೆ ಯಾವುದೇ ಕಾರಣಕ್ಕೂ ಮುಸ್ಲಿಂ ಜನಾಂಗದ ಮತ್ತು ST ಜನಾಂಗ ಹಿಂದೂ ನಡುವೆ ವಿಷವೈಜ ಬಿತ್ತಿ ನಮ್ಮ ನಡುವೆ ಹೊಡಕ್ಕೆ ತರಬೇಡ್ರಿ. ನಾವೆಲ್ಲ ಒಂದಾಗಿದ್ದೇವೆ. ನೀವು ಜನರ ಓಟಿಂದ ಗೆದ್ದವರು, ಎಲ್ಲ ಸಮುದಾಯ ಓಟ್ ತೊಗೊಂಡು ಗೆದ್ದವರು, ನೀವು ಎಲ್ಲ ಸಮುದಾಯವನ್ನು ಜೋಡಣೆ ಮಾಡಿ ತೊಗೊಂಡು ಹೋಗಬೇಕು. ನೀವು ಅದನ್ನು ಬಿಟ್ಟ SC ST ಮತ್ತು ಹಿಂದೂಗಳ ವಿರುದ್ಧ ಮುಸ್ಲಿಂ ಜನಾಂಗದವ್ರಿಗೆ ಸ್ಪೀಚ್ ಮಾಡಂತ ಹೇಳೋದು, ಮತ್ತು ಅಲ್ಲಿ ರೌಡಿ ಶೀಟರ್ಗಳಿಗೆ ಮಂದಿ ತೊಗೊಂಡು ಸ್ಟ್ರೈಕ್ ಮಾಡ್ಬೇಕಂತ ಹೇಳೋದು, ಇದು ಬಹಳ ತಪ್ಪು ಮಾಡ್ತಾಯಿದ್ದೀರಿ ನೀವು ಮಾನ್ಯ ಪ್ರಸಾದ್ ಡಬ್ಬಿ ಅವರೇ. ಮತ್ತು ನಿಮಗೆ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ನಾವು ಮಶಾನಗಟ್ಟಿಯಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಕ್ಕೆ ಕೊಡಲ್ಲ. ಬೇಕಾದರೆ ಬೇರೆ ಸ್ಥಳಗಳಿದ್ದಾವೆ, ನಾವು ಅದನ್ನು ತೋರಿಸ್ತೀವಿ, ನೀವು ಅಲ್ಲಿ ಕಟ್ಕೊಡಿ. ಅದನ್ನು ಬಿಟ್ಟು ನೀವು ಮಶಾನಗಟ್ಟಿಯಲ್ಲಿ ಹಠ ಮಾಡಿದ್ರೆ ಕಟ್ತೀನಿ ಹಠ ಮಾಡಿದ್ರೆ ನಾವು ಹಠ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಶಾನಗಟ್ಟಿಯಲ್ಲಿ ಇಂದಿರಾ ಕ್ಯಾಂಟೀನ್ ಕೊಡೋದೇ ಇಲ್ಲ. ನಾವು ನಮ್ಮ ಜೀವ ಹೋಗ್ಬೋದು ಹೊರತು ನಾವು ಇಂದಿರಾ ಕ್ಯಾಂಟೀನ್ ಕಟ್ಟಕ್ಕೆ ಮಶಾನಗಟ್ಟಿಯಲ್ಲಿ ಕೊಡಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ ಬಯಸ್ತೀನಿ. ಮುಖಾಂತರ ಇಲ್ಲಿ ಪಾಲಿಕೆಗೆ ಬಂದು ಒಂದು ಮನವಿ ಕೊಡ್ತಾ ಇದೆ, ಇದ್ರ ಬಗ್ಗೆ ಸರ್, ನಿಮಗೆ ಗೊತ್ತಿರೋ ವಿಷಯನೇ ಇದೆ. ಕಾಂಗ್ರೆಸ್ದವ್ರದ್ದು ಎಕ್ಸ್ಪೀರಿಯನ್ಸ್ ಏನಿದೆ, ಜನಗಳನ್ನು ಅಲ್ಲಿ ನಮ್ಮ ಸ್ಥಳೀಯ ನಿವಾಸಿಗಳು ಬಡವರು ಇದ್ದಾರೆ, ಅವ್ರಿಗೇನೂ ಗೊತ್ತಿಲ್ಲ ಎದ್ರ ಬಗ್ಗೆ ಅಂತ. ಇಲ್ಲ ನಿಮಗೆ ನಮ್ಮ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳ ಸಂಬಂಧ ಸ್ಟ್ರೈಕ್ ಮಾಡೋಂತೀವಿ, ಮೆರವಣಿಗೆ ಮಾಡೋಂತೀವಿ, ನೀವು 300 ರೂಪಾಯಿ ಪಗಾರ ತಗೋರಿ, 200 ರೂಪಾಯಿ ಪಗಾರ ತಗೋರಿ ಅಂತ ಕೊಟ್ಟು ಜನ ತೊಗೊಂಬಂದಾರೆ. ಯಾರು ಸ್ವೇಚ್ಛೆಯಿಂದ ಯಾರು ಬಂದು ಅವ್ರಿಗೇನೂ ಗೊತ್ತಿಲ್ಲ. ನಾವು ಒಂದು 2-3 ಜನಕ್ಕೆ ಇನ್ಕೇರ್ ಮಾಡಿದ್ರೆ ನಮಗೇನೂ ಗೊತ್ತಿಲ್ಲ, ಬಾ ಅಂದರೂ ನಾವು ಬಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ಅವ್ರಿಗೇನೂ ಗೊತ್ತಿಲ್ಲ. ಅವ್ರು ನಾವು ಇಲ್ಲ ಮಶಾನಗಟ್ಟಿ ಒಳಗೆ ಕ್ಯಾಂಟೀನ್ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ. ಅಯ್ಯೋ ಅಲ್ಲಾದ್ರೆ ನಾವು ಹೋಗಲ್ಲ ಅಂತ ಕೆಲವು ಜನನು ವಾಪಸ್ ಹೋಗಿದ್ವಿ. ಎಕ್ಸಾಂಪಲ್ ಇದೆ ನಮ್ಮ ಹತ್ರ. ಈಗ ಇನ್ನೊಂದು ಏನಂದ್ರೆ, ಅಲ್ಲಿದು ಜನರು ಬಡ ಜನರು ಅದರ, ಸಾಕಷ್ಟು ಬಡ ಜನ ಅಂತಾರೆ, ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕದಾಗ ಇಂದಿರಾ ಕ್ಯಾಂಟೀನ್ ಕಟ್ಟಿದ್ದೀವಿ, ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನಿಮಗೆ ಇದರಲ್ಲಿ ಒಂದು ಹೇಳಕ್ಕೆ ಬಯಸ್ತೀನಿ, ಬಡ ಜನರು ಅದರನ್ನವರು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡೋಕ್ಕೆ ಹೋಗಲ್ಲ, ತಮ್ಮ ದುಡ್ದು ಮನೇಲಿ ಊಟ ಮಾಡ್ತಾರೆ. ಮತ್ತು ಇಂದಿರಾ ಕ್ಯಾಂಟೀನ್ ನಾವು ಕಟ್ಟಕ್ಕೆ ಬೇಡ ಅಂತ ಇಲ್ಲ, ಅವ್ರಿಗೆ ಆ ಜಾಗ ಬೇಡ, ಮಶಾನಗಟ್ಟಿ ಜಾಗ ಬಿಟ್ಟು ಮಶಾನಗಟ್ಟಿ ಜಾಗ ಬಿಟ್ಟು ಬೇರೆ ಜಾಗಗಳು ಇದಾವಲ್ಲ ಅಲ್ಲಿ ಕಟ್ಕೊಳ್ಳಿ, ಅಲ್ಲಿ ಕಟ್ಲಿ. ನಮ್ಮದು ಸಪೋರ್ಟ್ ಇದೆ ಅವರಿಗೆ. ಇಂದಿರಾ ಬಡ ಜನರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ. ಮುಂದೆ ಒಂದು ಅಲ್ಲಿಂದ ಒಂದು 300 ಅಡಿಯಲ್ಲಿ ಒಂದು ಗೌರ್ಮೆಂಟ್ ಜಾಗನೇ ಇದೆ, ಹಿಂದೆ ಸ್ಕೂಲ್ ಇದೆ, ಮುಂದೆ ತುಂಬ 1-2 ಎಕರೆ ಕುಲ್ಲ ಜಾಗನೇ ಇದೆ, ಗೌರ್ಮೆಂಟ್ ಜಾಗ, ಅಲ್ಲಿ ಕಟ್ಕೊಳ್ಳಿ. ಅವಾಗ ಅವ್ರಿಗೆ ನನಗೆ ಅನುಕೂಲ ಆಗುತ್ತಲ್ಲ. ಅದನ್ನು ಬಿಟ್ಟು ಮಶಾನಗಟ್ಟಿಯಲ್ಲಿ ಕಟ್ಟಿದ್ರೆ ಅಲ್ಲಿದ್ದಂಥ ಕ್ರಿಮಿಕೀಟಗಳು, ಬಾಡಿ ಕೊಳೆತ ಮೇಲೆ ಅದು ಒಂದಂಥ ಕ್ರಿಮಿಕೀಟಗಳು ಮತ್ತು ಸುಟ್ಟಂಥ ವಾಸನೆ, ಇದರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅವರಿಗೆ? ಬಂದು ಜನ ಊಟ ಮಾಡೋಕ್ಕೆ ಬರಲ್ಲ. ಊಟ ಮಾಡೋದು ಬಂದವರು ಉಲ್ಟಾ ರೋಗ ತೊಗೊಂಡು ಹೋಗಬೇಕು. ಚಿಕ್ಕ ಮಕ್ಕಳು ಇರ್ತಾರೆ, ಮತ್ತು ಅಲ್ಲಿ ಮಾಡಿದ್ರಿಂದ ಒಳ್ಳೇದಾಗಲ್ಲ. ಅದು ನಮ್ಮ ಪೂರ್ವಜರದ್ದು, ಅದಕ್ಕೆ ಯಾರೋ ಇರಲಿ, ಇವತ್ತು ನಾನೇ ಇರ್ಬೋದು, ಬೇರೆದು ಅದನ್ನು ಅಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟೆ ತೀರ್ತೀವಿ ಅಂದರೆ ಅದು ನಮ್ಮ ಹಿರಿಯರಿಗೆ ಒಂದು ಶಾಪ ನಮ್ಮಲ್ಲಿ ಮುಟ್ಟುತ್ತೆ, ನಮ್ಮ ಮೇಲೆ. ಅದಕ್ಕೆ ಪ್ರಸಾದ ಬರ್ತೀವಿ, ನಿಮಗೂ ತಂದೆ ತಾಯಿ ಇದ್ದಾರೆ, ನಮಗೂ ತಂದೆ ತಾಯಿ ಇದ್ದಾರೆ. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗುವಂಥ ಕೆಲಸ ಮಾಡಬೇಡ ಅಂತ ತಮ್ಮಲ್ಲಿ ಕೇಳ್ಕೊತೀನಿ.